ಇದು ಸಿಂಗ ಮಾತಿಂಗ್ ತೆಗೆಸೋಣ ಆತಲ್ಲ ಹಿಂಗ ನೋಡ್ ಕೈ ನೋಡು ಮ್ಯಾಗ ಹೋಗ್ಬೇಕು ಹಿಂಗ ಕೆಳಗ ಮತ್ತೆ ಮ್ಯಾಗ ಕೆಳಗ ಹಿಂಗಲ್ಲ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ಸೊ ಇವತ್ತು ನಮ್ಮ ಮನೆಗೆ ಯಾರು ಸ್ಪೆಷಲ್ ಗೆಸ್ಟ್ ಬಂದಿದ್ರು ಅಂತ ಅಂದರೆ ನಮ್ಮ ಪಪ್ಪ ಬಂದಿದ್ರು ಊರಿಂದ. ಭಾಳ ವರ್ಷ ಆಗಿತ್ತು, ಆಲ್ಮೋಸ್ಟ್ 2 ಇಯರ್ಸ್ ಅಬೋವ್ ಆಗಿತ್ತು, ಬಂದಿರಲಿಲ್ಲ. ಕೆಲಸ ಅಂದ್ಕೊಂಡು ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸರಿ ಫ್ರೀ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿದ್ರು ಊರಿಗೆ. ದಿಯಾ ಅಂತರೂ ಮಾರ್ನಿಂಗ್ ಬೇಗನೆ ಎದ್ಬಿಟ್ಟಿದ್ದಾಳೆ ಇವತ್ತು. ಅವ್ರು ಬಂದಿರೋದು ಮಾರ್ನಿಂಗ್ 5:30ಗೆ. ಇವಾಗ 6:15 6:30 ಆಗಿರೋದು ಅಷ್ಟೇ. ಅವಳು ಆಲ್ರೆಡಿ ನಾವು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ, ನಮ್ಮ ಸೌಂಡ್ ಕೇಳಿಬಿಟ್ಟು ಎದ್ದು ಬಂದು ಅವ್ರನ್ನ ಕೂತ್ಕೊಳ್ಳೋಕ್ಕೂ ಬಿಡ್ತಿಲ್ಲ. ಆಟ ಆಡೋಣ ಬಾ, ಬಾಲ್ ಆಟ ಆಡೋಣ ಅಂತ ಹೊರಗಡೆ ಕರ್ಕೊಂಡು ಬಂದಿದ್ಲು. ಅವ್ರು ಬಾಲ್ ಆಟ ಆಡೋ ಟೈಮಲ್ಲ ಇದು, ಎಕ್ಸಸೈಸ್ ಮಾಡೋಣ ಬಾ ಅಂತ ಹೇಳಿ ಎಕ್ಸಸೈಸ್ ಮಾಡಿಸ್ತಿದ್ರು. ಅವಳು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ. 1 ವೀಕಿಂದ ಡೇಸ್ ಕೌಂಟ್ ಮಾಡ್ತಿದ್ಲು. ಅಮ್ಮ ಇವತ್ತು ಮಂಡೇನಾ ಟ್ಯೂಸ್ಡೇನಾ ಹಾಗೆ ಡೈಲಿ ಡೇಸ್ ಕೌಂಟ್ ಮಾಡೋದು. ಫೈನಲಿ ಬಂದುಬಿಟ್ರು ಅಂತ ಹೇಳ್ಬಿಟ್ಟು ಅವಳು ಫುಲ್ ಖುಷಿಯಾಗಿಬಿಟ್ಟಿದ್ಲು. ಅವ್ರನ್ನ ಬಿಟ್ಟು ಸರಿ ತಾನೇ ಇಲ್ಲ ಅವಳು. ಅವ್ರು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಅಂದ್ರೂ ಇಲ್ಲ, ಅವ್ರನ್ನ ಬಿಡ್ತಾನೆ ಇಲ್ಲ ಅವಳು. ಅವರೆಲ್ಲಿ ಮತ್ತೆ ಹೋಗ್ಬಿಡ್ತಾರೆ ಅನ್ನೋ ಟೆನ್ಷನ್ ಅವಳಿಗೆ. ಸೊ ಫುಲ್ ಎಕ್ಸೈಟಾಗಿ ಅವ್ರ ಜೊತೆ ಆಟ ಆಡ್ತಿದ್ದಾಳೆ. ನಮಗೂ ಅಷ್ಟೇ ನಮ್ಮ ಮನೇಲಿ ಫುಲ್ ಫೆಸ್ಟಿವಲ್ ವೈಬ್ಸ್ ಥರ ಅನ್ನಿಸ್ತಿದೆ. ಸೊ ಭಾಳ ದಿನ ಆದಮೇಲೆ ಬಂದಿದ್ದಾರಲ್ಲ, ಸೊ ಒಂಥರ ಚೆನ್ನಾಗಿದೆ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಯೂಶ್ವಲಿ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕಾಫಿ ಅಭ್ಯಾಸನೇ ಇಲ್ಲ ನಮ್ಮ ಮನೆಯಲ್ಲಿ. ಸೊ ಈ ರೀತಿ ಏನಾದರೂ ಹೆಲ್ದಿ ಡ್ರಿಂಕ್ಸ್ನ ಮಾಡ್ಕೊಂಡ್ಬಿಟ್ಟು ಕುಡಿತೀವಿ. ಇವತ್ತು ನಾನು ಆಮ್ಲ ಮತ್ತು ಮೆಂತ್ಯ ಸೊಪ್ಪಿತ್ತು, ಅದನ್ನು ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೆ. ಏನಿಲ್ಲ, ಆಮ್ಲನ ಮತ್ತು ಮೆಂತ್ಯ ಸೊಪ್ಪನ್ನ ಎಲ್ಲ ನೀಟಾಗಿ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ಅದನ್ನು ಸೋಸ್ಕೊಂಡು ತೆಕ್ಕೋಬೇಕು ಅದರ ರಸನ. ಅದಕ್ಕೆ ನಿಂಬೆಹಣ್ಣು ಹಿಂಡಿ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಂಡು ಕುಡಿದ್ರೆ ಸೂಪರಾಗಿರುತ್ತೆ ಟೇಸ್ಟು. ಹಾಗೆ ಡೈಲಿ ಇದೇ ಥರ ಏನಾದರೂ ಕ್ಯಾರೆಟು, ಬೀಟ್ರೂಟು ಅಥವಾ ಆಮ್ಲ, ಪುದೀನ, ಪಾಲಕ್ಕು ಈ ಥರ ಏನಿದ್ರೂ ಮನೆಯಲ್ಲಿ ಅದನ್ನು ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಮಾರ್ನಿಂಗ್ ಇದು ಒಂದು ಡ್ರಿಂಕ್ನ ಕಂಪಲ್ಸರಿಯಾಗಿ ಕುಡಿತೀವಿ. ಹಾಗೆ ಜೊತೆಗೆ ಫ್ರೂಟ್ಸ್ ಏನಾದರೂ ಇದ್ದರೆ ಫ್ರೂಟ್ಸ್ ಕೂಡ ತಿಂತೀವಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನಮ್ಮದಿದು ಫಿಕ್ಸ್ ರುಟೀನ್ ಆಗಿಬಿಟ್ಟಿದೆ ಇವಾಗ. ಸೊ ಮಾರ್ನಿಂಗ್ ಒಂದು ಹೆಲ್ದಿ ಬಿಗ್ನಿಂಗ್ ಅಂತಲೇ ಹೇಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನೀವು ಕೂಡ ಟ್ರೈ ಮಾಡಿ, ಮಾರ್ನಿಂಗ್ ತುಂಬಾ ಆ್ಯಕ್ಟಿವ್ ಫೀಲ್ ಕೊಡುತ್ತಿದ್ದು. ಓಕೆ, ಸೊ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಅಂತ ಅಂದರೆ ಚುಮ್ಮರಿ ಸೂಸ್ಲಾ ಮಾಡಿದ್ವಿ ಇವತ್ತು. ಸೊ ನನ್ನ ಹಸ್ಬೆಂಡು ಮಿರ್ಚಿ ಬಿಡ್ತಿದ್ರು, ಅವರು ಮಿರ್ಚಿ ಮಾಡೋದ್ರಲ್ಲಿ ಫೇಮಸ್. ಸೊ ನಾನು ಇದು ಒಗ್ಗರಣೆ ಹಾಕಿದ್ದೆ, ಅವರು ಮಿರ್ಚಿ ಮಾಡ್ತಾಯಿದ್ರು. ಬ್ರೇಕ್ಫಾಸ್ಟ್ ಮುಗಿದಾಗ ನಮ್ಮದು ಕೂಡ ಬ್ರೇಕ್ಫಾಸ್ಟ್ ಆಯಿತು. ಸೊ ಅವರು ರೆಸ್ಟ್ ಮಾಡ್ತೀನಿ ಅಂತ ಸ್ವಲ್ಪ ಮಲ್ಕೊಳ್ಳೋದಕ್ಕೆ ಹೋದರು. ಮತ್ತು ನಮ್ಮದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಇವಾಗ ಫ್ರೀ ಆದೆ. ಸೊ ಇವತ್ತು ನಾವೇನು ಅಂದ್ಕೊಂಡಿದ್ವಿ ಅಂತ ಅಂದರೆ ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ, ಸಂಡೇ ಇದೆ ಅಂತ ಅಂದ್ಕೊಂಡ್ವಿ. ಸೊ ರಾಗಿಗುಡ್ಡ ಟೆಂಪಲ್ ಅಂತ ಇದೆ ಅಲ್ಲ, ಸೊ ಆ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಮಜ್ಜಿಗೆ ಸಾರು ಮಾಡಿಬಿಟ್ರೆ ಮುಗೀತು, ಅದು ಒಂದು ಸಾಕಂತ ಹೇಳಿದರು. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಬರೋನು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ಫ್ರೆಂಡ್ಸ್, ಇವಾಗ ನಾನು ಹಾಕ್ಕೊಂಡಿರೋ ಡ್ರೆಸ್ ಇದೆ ಅಲ್ವಾ, ಇದು ನಮ್ಮ ಮಾಮನ ಮದುವೆಯಲ್ಲಿ, ಅಂದರೆ ನಾನು ತುಂಬ ಚಿಕ್ಕವಳು, ಪ್ರೈಮರಿಯಲ್ಲಿದ್ದೆ. ಆವಾಗ ನಮ್ಮ ಅಜ್ಜಿ ರೇಷ್ಮೆ ಇದು ಮೆಟೀರಿಯಲ್ ತೊಗೊಂಡ್ಬಿಟ್ಟು ಲಂಗ ಬ್ಲೌಸಿನ ಸ್ಟಿಚ್ ಮಾಡಿಸಿದ್ರು ನಮಗೆ. ಸೊ ನಮ್ಮಮ್ಮ ಏನು ಮಾಡಿದರು, ಆಮೇಲೆ ನಾವು ಕಾಲೇಜಿಗೆ ಬಂದಮೇಲೆ ಅದು ರೇಷ್ಮೆ ಸಿಲ್ಕ್ ಅಲ್ವಾ, ತುಂಬಾ ಚೆನ್ನಾಗಿರ್ತದೆ, ಏನೂ ಆಗಿರಲಿಲ್ಲ. ಸೊ ಅದನ್ನು ಹೊಲಿಗೆ ಎಲ್ಲ ಬಿಚ್ಚಿಸ್ಬಿಟ್ಟು ಒಂದು ಟಾಪ್ ಮಾಡಿಸ್ಕೊಟ್ರು ನಮ್ಮಮ್ಮ. ಸೊ ಇದನ್ನು ನಾನು ಪ್ಲಾಜೋ ಜೊತೆ ಕಾಂಬಿನೇಷನ್ ಮಾಡ್ಕೊಂಡ್ಬಿಟ್ಟು ವೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ದಿಯಾನು ಮಲ್ಕೊಂಡಿದ್ದಾಳೆ. ಅವಳನ್ನೂ ಎಬ್ಬಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಸಾಯಂಕಾಲ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ.
ಮೆಟ್ರೋಗೆ ಕರ್ಕೊಂಡು ಹೋಗೋಣ, ಮೆಟ್ರೋ ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ದಿಯಾ ಅಂತರೂ ಎಲ್ಲನೂ ತೋರಿಸಿ ನೆಕ್ಸ್ಟ್ ನಮ್ಮ ಅಮ್ಮಂಗೆ ನಮ್ಮ ತಂಗಿರಿಗೆ ವಿಡಿಯೋ ಕಾಲ್ ಮಾಡಿದ್ದಾಳೆ. ಅವರು ಪಾಪ ಬರ್ತಿದ್ರು, ನನ್ನ ತಂಗಿ ಎಕ್ಸಾಮ್ಸ್ ಇರೋದಕ್ಕೆ ಬರಲಿಲ್ಲ ಅವರು. ಅದಕ್ಕೆ ಅವರಿಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವಳು ಎಲ್ಲೆಲ್ಲಿ ಹೋಗ್ತಾಳಲ್ಲೆಲ್ಲ ವಿಡಿಯೋ ಕಾಲ್ ಹಿಡ್ಕೊಂಡು ಅಡ್ಡಾಡ್ತಾಳೆ ಅವಳು, ಇಲ್ಲಿ ನೋಡಿ ಅವ್ವ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು. ಒಳಗಡೆ ಕ್ಯಾಮ್ರಾ ಅಲೋಡ್ ಇರಲಿಲ್ಲ, ಹಾಗಾಗಿ ಏನೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಈ ಟೆಂಪಲ್ದು ಒಂದು ಹಿಸ್ಟ್ರಿ ಇದೆ, ಶಾರ್ಟಾಗಿ ಹೇಳ್ತೀನಿ. ಓಕೆ, ಏನು ಅಂತ ಅಂದರೆ, ಒಂದು ರಾಗಿ ಬೆಳೆಯುವಂಥ ಹೊಲಕ್ಕೆ ಒಬ್ಬರು ಬೈರಾಗಿ ಹೋಗ್ಬಿಟ್ಟು ರಾಗಿ ಭಿಕ್ಷೆ ಕೇಳ್ತಾರಂತೆ. ಆವಾಗ ಅತ್ತೆ ಇರುವಂಥ ಟೈಮಲ್ಲಿ ಕೈ ಹಿಡಿ ಆಗೋಷ್ಟು ರಾಗಿ ಮಾತ್ರ ಭಿಕ್ಷೆ ಕೊಡ್ತಿದ್ರಂತೆ. ಬಟ್ ಅತ್ತೆ ಇರ್ಲಾರ್ದಾಗ ಸೊಸೆ ಮರದ ತುಂಬ ರಾಗಿನ ಭಿಕ್ಷೆಯಾಗಿ ಕೊಡ್ತಿದ್ರಂತೆ. ಇದು ಒಂದಿನ ಅತ್ತೆಗೆ ಈ ವಿಷಯ ಗೊತ್ತಾಗ್ಬಿಟ್ಟು ಕೊಟ್ಟಿರುವಂಥ ರಾಗಿನ ವಾಪಸ್ ಇಸ್ಕೊಳ್ತಾರಂತೆ. ಆವಾಗ ಬೈರಾಗಿ ದೇವರಾಗಿ ಪ್ರತ್ಯಕ್ಷವಾಗಿಬಿಟ್ಟು ಈ ರಾಗಿ ಬನ ಏನಿದೆ ಇದು ಪೂರ್ತಿ ಕಲ್ಲಾಗಿ ಕನ್ವರ್ಟ್ ಆಗಲಿ ಅಂತ ಹೇಳ್ತಾರೆ. ಹಾಗಾಗಿ ಈ ದೇವಸ್ಥಾನಕ್ಕೆ ರಾಗಿ ಗುಡ್ಡ ಅಂತ ಹೇಳ್ಬಿಟ್ಟು ಹೆಸರು ಬಂದಿದೆ. ಗುಡ್ಡದ ಮೇಲಿರುವಂಥ ದೇವಸ್ಥಾನ ಆಂಜನೇಯ ಸ್ವಾಮಿ, ರಾಮ ಲಕ್ಷ್ಮಣ ಸೀತೆ, ಈಶ್ವರ, ಗಣೇಶ, ರಾಜರಾಜೇಶ್ವರಿ ದೇವಿ, ಸೊ ಇವರೆಲ್ಲರೂ ನೆಲೆಸಿರೋವಂಥ ದೇವಸ್ಥಾನ ಆಗಿದೆ. ಬೆಂಗಳೂರಿಗೆ ಏನಾದರೂ ವಿಸಿಟ್ ಮಾಡಿದರೆ ಖಂಡಿತ ಈ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಪ್ರತಿನಿತ್ಯ ಏನಾದರೂ ಪ್ರಸಾದ ಇದ್ದೇ ಇರುತ್ತೆ. ಶನಿವಾರ ಹಿಂಗೆ ಬಂದಿರ್ತೀವಿ, ಆವಾಗ ಪುಳಿಯೋಗರೆ ಕೊಟ್ಟಿರ್ತಾರೆ. ಸೊ ಇವತ್ತು ಅಲಸಂದಿ ಕಾಳ್ದು ಹುಸುಳಿ ಇತ್ತು. ಸೊ ಪ್ರಸಾದ ಯಾರಿಗಿಷ್ಟ ಇರಲ್ಲ ಹೇಳಿ, ದೇವಸ್ಥಾನದಲ್ಲಿ ಸಿಗೋವಂಥ ಪ್ರಸಾದದ ರುಚಿನೇ ಬೇರೆ ಅಲ್ವಾ. ಯಾವ್ದು ಬೇಕೆಲ್ಲ ಕೊಡ್ತೀನಿ. ಎಲ್ಲೋ ಐಸ್ ಕ್ರೀಮ್ ಎಲ್ಲೋ ಐಸ್ ಕ್ರೀಮ್, ಎಲ್ಲೋ ಆರೆಂಜು, ಪಿಂಕ್, ಓಕೆ. ಎಲ್ಲ ತಿಂದು ಎಲ್ಲ ಒಂದೊಂದು ತೊಗೊಂಬಿಡ. ಓಕೆ, ಎಲ್ಲ ಒಂದೊಂದು ಐಸ್. ಮನೆ ಮುಟ್ಟ ಮಟ ತಿನ್ಕೋ. ಹೋಗೋಣ ಇರು, ಟೆಂಪಲಿಗೆ ಬಂದೀವಿ, ಒಂದು 5 ನಿಮಿಷ ಕುತ್ಕೋ, ಏನಾಗಲ್ಲ. ಕುತ್ಕೊಳ್ಳಲ್ಲ, ಮತ್ತೆ ಐಸ್ ಕ್ರೀಮ್ ಸಿಗಂಗಿಲ್ಲ. ದೇವ್ರಿಗೆ ಸಿಟ್ಟು ಬರುತ್ತಾ ಎದ್ದೋದ್ರೆ? ನಮ್ಮನ್ನು ಮಾತಾಡ್ಕೊಂಡು ಹೋದ್ರಲ್ಲ ದಿಯಾ. ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಹೊರಡೋಣ ಅಂತ ಹೊರಟ್ವಿ. ಹೊರಗಡೆನೆ ಊಟ ಮುಗಿಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.